ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಬಡಿಗೆ. ಕರ್ನಾಟಕ ಸರ್ಕಾರವು ರಾಜ್ಯವನ್ನು ಅಮಲು ಮುಕ್ತ ರಾಜ್ಯವನ್ನಾಗಿ ಮಾಡಲು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಂಡಿರುವ ಡ್ರಗ್ಸ್ ಮುಕ್ತ ಅಭಿಯಾನ ಅಂಗವಾಗಿ ತಾಳಿಕೋಟೆ ಪೊಲೀಸ್ ಠಾಣೆ ವತಿಯಿಂದ ಶುಕ್ರವಾರ ಶ್ರೀ ಸಂಗಮೇಶ್ವರ ಸಭಾಭವನದಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಶಾಸಕ ಅಪ್ಪಾಜಿ ನಾಡಗೌಡರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಅಪ್ಪಾಜಿ ನಾಡಗೌಡರು ಮಾತನಾಡಿ, ಯುವಕರು ಮಾದಕ ವಸ್ತುಗಳ ವ್ಯಸನಿಗಳಾಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಬಾರದು ಎಂದು ಸಲಹೆಯನ್ನ ನೀಡಿದರು. ಮುದ್ದಬಿಹಾಳ ಸಿಪಿಐ ಮೊಹಮ್ಮದ್ ಫಸಿಯುದ್ದೀನ್ ಹಾಗೂ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಶೈಲ್ ಹುಕ್ಕೇರಿ ಅವರು ಮಾತನಾಡಿ, ಮಾದಕ ಪದಾರ್ಥಗಳ ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ಇದೇ ಸಂದರ್ಭದಲ್ಲಿ ಮಾದಕ ಪದಾರ್ಥಗಳ ಸೇವನೆ ವಿರೋಧಿಸುವ ಪ್ರತಿಜ್ಞಾ ವಿಧಿಯನ್ನು ಪಿಎಸ್ಐ ಜ್ಯೋತಿ ಕೋಪ್ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರೀಮತಿ ಡಾಕ್ಟರ್ ವಿನಯ ಹುಗರ್, ತಾಳಿಕೋಟೆ ಪುರಸಭೆ ಮುಖ್ಯಾಧಿಕಾರಿ ವಸಂತ್ ಪವಾರ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಅನಸೂಯ ಚಲವಾದಿ, ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಸಚಿನ್ ಎಚ್ ಪಾಟೀಲ್, ಮುಖಂಡ ಸಂಗನಗೌಡ ಅಸ್ಕಿ, ಪಿಯು ಕಾಲೇಜುಗಳ ಪ್ರಾಚಾರ್ಯರು, ಉಪನ್ಯಾಸಕರು, ಸ್ಥಳೀಯ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಗುರುರಾಜ್ ಬಡಿಗೆ, ತಾಳಿಕೋಟೆ. ವೈದ್ಯರಾದಂಥ ನಮ್ಮ ಹುಕ್ಕೇರಿಯವರೇ, ಯುವ ಆದಂಥ ಅನಸೂಯ ಚಲವಾದಿಯವರೇ ಮತ್ತು PSI ಮೇಡಮ್ ಆದಂಥ ಮತ್ತು ಎಲ್ಲ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರು, ಸ್ವಲ್ಪ ಶಾಂತ ಆದರೆ ನಾನು 5 ನಿಮಿಷ ಮಾತಾಡ್ತೇನೆ, ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ. ಅದು ಸ್ವಲ್ಪ ಫ್ಯಾನ್ಗಳು ಕೂಡ ಸ್ವಲ್ಪ ಬಂದ್ ಮಾಡಿ, ಕೆಲವು ಸೌಂಡ್ ಮಾಡ್ತಾ ಇದ್ದಾವೆ, ಸಿಕ್ಕಾಪಟ್ಟಿ ನಾಯ್ಸ್ ಇದೆ, ಕೇಳ್ತಾ ಇಲ್ಲ. ಈ ಕಾರ್ಯಕ್ರಮ ರಾಜ್ಯ ಸರ್ಕಾರ ಬಹಳ ಜವಾಬ್ದಾರಿಯಿಂದ ಮಾಡ್ತಾ ಇದೆ. ಇವತ್ತು ಈ ಮಾದಕ ವಸ್ತುಗಳಿಗೆ ಗುಲಾಮರಾಗಿ ಎಷ್ಟು ಯುವಕರು ಇವತ್ತು ಜೀವನವನ್ನ ನರಕಾಗಿ ಸೃಷ್ಟಿಸ್ತಾ ಇದ್ದಾರೆ. ನಾವು ನೋಡ್ತೇವೆ, ಬೆಂಗಳೂರಂಥ ಊರಲ್ಲಿ, ಮಂಗಳೂರಂಥ ಊರಲ್ಲಿ, ದೊಡ್ಡ ದೊಡ್ಡ ಶಹರಗಳಲ್ಲಿ ಎಲ್ಲ ನೋಡ್ತೇವೆ. ಭಾರತ ದೇಶದಲ್ಲಿ ಒಟ್ಟು ಕುಡಿತದಿಂದ ಸುಮಾರು 13ರಿಂದ 14 ಕೋಟಿ ಜನ, ಅದಿಲ್ಲದೆ ಇದ್ರ ಜೀವನನೇ ಇಲ್ಲ ನೋಡಿ. ಅದೇ ರೀತಿಯಾಗಿ ಮಾದಕ ವಸ್ತುಗಳು ಅಂದರೆ ಡ್ರಗ್ಸ್, ಇದಕ್ಕೆ ಇಡೀ ದೇಶದಲ್ಲಿ ಯುವಕರು ಬಲಿಯಾಗಿದ್ದೆಷ್ಟಪ್ಪ ಅಂದ್ರೆ 3ರಿಂದ 4% ಕೂಡ ಇವರು ಕೂಡ ಒಳಗಾಗಿದ್ದಾರೆ. ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ಪಂಜಾಬ್ ಅಂತ ರಾಷ್ಟ್ರದಲ್ಲಿ, ಮಹಾರಾಷ್ಟ್ರ ಅಂತ ರಾಷ್ಟ್ರದಲ್ಲಿ, ದಿಲ್ಲಿ ಅಂತ ರಾಜ್ಯದಲ್ಲಿ ಇವತ್ತು ಇದು ಒಂದು ಯುವ ಜನಾಂಗ, ಯುವ ಪೀಳಿಗೆಯನ್ನು ನಾಶ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಡ್ರಗ್ ಮಾಫಿಯಾ ಇವತ್ತು ಕೆಲಸ ಮಾಡ್ತಾ ಇದೆ ದೇಶದಲ್ಲಿ. ಈ ಡ್ರಗ್ ಮಾಫಿಯಾ ಏನ್ ಕೆಲಸ ಮಾಡ್ತಾ ಇದೆ ಅಂದ್ರೆ, ಯುವಕರಿಗೆ ಇಂಥ ದುಶ್ಚಟಗಳನ್ನ, ಅಲ್ಲೊಂದು ಡೆಪಿ ಇಟ್ಟಿದ್ದಾರೆ ನೋಡ್ತೀರಾ, ತಾಳಿಕೋಟೆ ಪೊಲೀಸ್ ಅಂತ ಹೇಳಿ. ಇದು ಪ್ರತಿಯೊಂದು ಕಾಲೇಜ್ನಲ್ಲಿ ಇಂಥ ಡೆಪಿಗಳಿರ್ತವೆ. ಹೇಗೆ ಪ್ರಾರಂಭ ಆಗುತ್ತಪ್ಪ? ನಿಮ್ಮ ಕಾಲೇಜ್ ಮುಂದೆ ಒಂದು ಟೀ ಸ್ಟಾಲ್ ಇದೆ,
ಅಥವಾ ಒಂದು ಪೇಪರ್ಮೆಂಟ್ ಮಾರುವಂಥ ಒಂದು ಅಂಗಡಿ ಇದೆ, ಅಥವಾ ಒತ್ತು ಗಾಡಿ ಮೇಲೆ ತರುವಂಥದ್ದಿದೆ. ಎಲ್ಲರೂ ಮಾಡ್ತಾರಂತಲ್ಲ, ಕೆಲವರು ಕಿಡಿಗೇಡಿಗಳು ಈ ದೇಶವನ್ನು ಹಾಳು ಮಾಡಬೇಕನ್ನುವಂಥ ಉದ್ದೇಶದಿಂದ ಯಾವುದೇ ರೀತಿಯಾದಂಥ ಸಂಪಾದನೆ ಮಾಡಿದರೂ ಅದು ಕೂಡ ಹಣ ಅನ್ನುವಂಥ ಭಾವನೆ ಇರುವಂಥದ್ದು ಏನು ಮಾಡ್ತಾರೆ ಅಂದರೆ, ಚಾಕ್ಲೇಟ್ ರೂಪದಲ್ಲಿ, ಬಿಸ್ಕಿಟ್ ರೂಪದಲ್ಲಿ, ಕೇಕ್ ರೂಪದಲ್ಲಿ, ಚಿಪ್ಸಿನ ಒಳಗಡೆ ಹಾಕ್ತಕ್ಕಂಥ ಮಸಾಲೆ ರೂಪದಲ್ಲಿ ಇದನ್ನೆಲ್ಲ ತಂದು ನಿಮಗೆ ಮಾರ್ತಿರ್ತಾರೆ. ನಿಮಗೆ ಗೊತ್ತಾಗೋದಿಲ್ಲ, ನೀವು ಅದನ್ನು ತಿಂತೀರಿ. ತಿಂದ ತಕ್ಷಣ ಭಾಳ ಮಜಾ ಅನಿಸುತ್ತೆ, ಭಾಳ ಮಜಾ ಇದೆ ಇಲ್ರಿ ಇದು ಅಂತೇಳಿ. ಅದು ದಿನ ತಿಂತ ನಿಮ್ಗೆ ಅವನು ಡೋಸ್ ಹೆಚ್ಚು ಮಾಡ್ತಾ ಹೋಗ್ತಾನೆ. ಒಂದು ದಿವಸ ನಿಮಗೆ ಅದನ್ನು ಬಿಡ್ಲಾರ್ದಂಥ ಒಂದು ಅಡಿಕ್ಷನ್ ಬಂದ್ಬಿಡುತ್ತೆ, ಹುಡುಕೊಂತ ಹೋಗ್ತೀರಿ ನೀವು. ಇದಕ್ಕೆ ಅಡಿಕ್ಷನ್ ಅಂತ ಕರಿತೀವಿ. ಸ್ನೇಹಿತರೆಲ್ಲರೂ ಇವತ್ತು PUC ಡಿಗ್ರಿ ಮಾಡುವಂಥ ಯುವಕರು ಎಲ್ಲೇ ಹೋಗ್ತೀವಿ, ಉದಾಹರಣೆ ಗೋವಾಕ್ಕೆ ಹೋಗ್ತೀವಿ. ಗೋವಾದಲ್ಲಿ ಏನಪ್ಪ ಪ್ರಸಿದ್ಧ ಅಂತ ನಮ್ದು ಕೇಳಿದಾಗ ಮಾತಾಡುವಾಗ, ಇಲ್ಲಿ ಫೆನಿ ಬಹಳ ಪ್ರಸಿದ್ಧ ರೀ ಅಂತ. ಫೆನಿ ಅಂದ್ರೆ ಏನು? ಸೆರೆ. ಅದು ಹೆಂಗಿದೆಯಪ್ಪ ನೋಡೋಣ ಅಂತ ಒಂದು ಸ್ವಲ್ಪ ಒಂದು ಗುಡ್ಡಕ್ಕೆ ಹಾಕ್ತೀವಿ. ಎಲ್ಲರೂ ಒಂದು ಮಕ್ಕಳಿದ್ದಾವೆ, ಇನ್ನೊಬ್ಬ ಗೆಳೆಯ, ಇನ್ನೊಂದು ಇಷ್ಟ ಅಂತ. ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ PSI ತಾಳಿಕೋಟೆರವರು ಹೂಗುಚ್ಛ ನೀಡುವ ಮೂಲಕ ಅವರಿಗೆ ಸ್ವಾಗತ ಕೋರಬೇಕಂತ ಅವರಲ್ಲಿ ಕೋರ್ತೇನೆ. ತಾಳಿಕೋಟೆ ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿಯಾದಂತಹ ವಸಂತ್ ಪವಾರ್ ರವರಿಗೆ ಈ ಕಾರ್ಯಕ್ರಮಕ್ಕೆ ಇಲಾಖೆ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಮಂಗ್ಯಾಳ್ ಅವರು ಹೂಗುಚ್ಛ ನೀಡುವ ಮೂಲಕ ಸ್ವಾಗತ ಕೋರಬೇಕಂತ ಕೇಳ್ಕೊಳ್ತೇನೆ. ನಾನು ಇಂದು ಪ್ರತಿಜ್ಞೆ ಮಾಡುತ್ತೇನೆ, ನಾನು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಿಸಲು ಶ್ರಮಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಜೈ ಹಿಂದ್, ಜೈ ಹಿಂದ್. ಥ್ಯಾಂಕ್ ಯು. ಎಲ್ಲರೂ ಕೂಡ್ರಲ್ಲೇ.